ಓಂ ಶಾಂತಿ. ಡೇಟ್ ಆಗಿದೆ 21/6/1972. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ವಿಶ್ವ ಮಹಾರಾಜನ್ ಬನನೆ ವಾಲೋಂ ಕಿ ವಿಶ್ವ ಕಲ್ಯಾಣಕಾರಿ ಸ್ಟೇಜ್. ವಿಶ್ವದ ಮಹಾರಾಜನ ಆಗುವಂತಹ ವಿಶ್ವ ಕಲ್ಯಾಣಕಾರಿ ಸ್ಥಿತಿ ಏನಿರ್ತದೆ, ಹೇಗಿರ್ತದೆ? अपने आप को 1 सेकंड में शरीर से न्यारा अशरीरी आत्मा समझ आत्म अभिमानी व देही अभिमानी स्थिति में स्थित हो सकते हो. ಬಾಬಾ ಕೇಳ್ತಾರೆ, ತಮ್ಮನ್ನು ತಾವು 1 ಸೆಕೆಂಡ್ನಲ್ಲಿ ಶರೀರದಿಂದ ಭಿನ್ನ ಆಗಿ ಅಶರೀರಿ ಆತ್ಮ ಅಂತ ತಿಳ್ಕೊಂಡು ಆತ್ಮಾಭಿಮಾನಿ ಅಥವಾ ದೇಹಿ ಅಭಿಮಾನಿ ಸ್ಥಿತಿನಲ್ಲಿ ಸ್ಥಿತ ಆಗ್ತೀರಾ 1 ಸೆಕೆಂಡಿನಲ್ಲಿ ಅಂತ ಕೇಳ್ತಾರೆ ಬಾಬಾ. ಅರ್ಥಾತ್ 1 सेकंड में कर्मेंद्रियों का आधार लेकर कर्म किया. 1 ಸೆಕೆಂಡಿನಲ್ಲಿ ಅಶರೀರಿ ಆಗೋದು ಅಂದ್ರೇನು? 1 ಸೆಕೆಂಡ್ನಲ್ಲಿ ಕರ್ಮೇಂದ್ರಿಯಗಳ ಆಧಾರ ತಗೊಂಡು ಕರ್ಮ ಮಾಡೋದು, ಮತ್ತು ಇನ್ನೊಂದು ಸೆಕೆಂಡ್ನಲ್ಲಿ ಮತ್ತೆ ಕರ್ಮೇಂದ್ರಿಯಗಳಿಂದ ಭಿನ್ನ ಆಗಿ ಇಂಥ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. कोई भी कर्म करते कर्म के बंधन में तो नहीं फंस जाते हो. ಯಾವುದೇ ಕರ್ಮ ಮಾಡ್ತಾ ಮಾಡ್ತಾ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ತೀರೇನು ಅಂತ ಕೇಳ್ತಾರೆ ಬಾಬಾ. कर्म करते हुए कर्म के बंधन से न्यारा बन सकते हो. ಕರ್ಮ ಮಾಡ್ತಾ ಮಾಡ್ತಾ ಕರ್ಮ ಬಂಧನದಿಂದ ಭಿನ್ನ ಆಗ್ತಿರೇನು, ಅಥವಾ ಅಬ್ ತಕ್ ಭಿ ಕರ್ಮೇಂದ್ರಿಯೋ ದ್ವಾರ ಕರ್ಮಕ್ಕೆ ವಶೀಭೂತ ಹೋ ಜಾತೆ ಹೋ. ಬಾಬಾ ಹೇಳ್ತಾರೆ, ಕರ್ಮ ಮಾಡ್ತಾ ಮಾಡ್ತಾ ಕರ್ಮದಿಂದ ಭಿನ್ನ ಆಗ್ತಿರೋ ಅಥವಾ ಕರ್ಮ ಮಾಡ್ತಾ ಮಾಡ್ತಾ ಕರ್ಮೇಂದ್ರಿಯಗಳ ಮುಖಾಂತರ ಇನ್ನೂ ವಶೀಭೂತ ಆಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. हर कर्मेंद्रियों को जैसे चलाना चाहो वैसे चला सकते हो. ಈ ದೇಹದ ಪ್ರತಿಯೊಂದು ಕರ್ಮೇಂದ್ರಿಯಗಳನ್ನು ನೀವು ಹೇಗೆ ಇಚ್ಛೆ ಪಡ್ತೀರೋ ಹಾಗೆ ಇವುಗಳನ್ನು ನಡೆಸ್ತೀರೇನು ಅಂದರೆ, ಕಣ್ಣು ನಾ ಏನು ನೋಡಂತೀನೋ ಅದೇ ನೋಡಬೇಕು, ಕಿವಿ ನಾ ಏನು ಕೇಳಂತೀನೋ ಅದೇ ಕೇಳಬೇಕು, ನಾಲಿಗೆ ನಾನೇನು ಮಾತಾಡಂತೀನೋ ಅದೇ ಮಾತಾಡಬೇಕು. 5 ಕರ್ಮೇಂದ್ರಿಯಗಳ ಮೇಲೆ ನಮಗೆ ಅಥಾರಿಟಿ ಇದೆ ಏನು? ನಾವು ಹೇಳ್ದಂಗೆ ಅವು ನಡೀತಿದ್ದಾವೇನು? ವಾ आप चाहते एक हो कर्मेंद्रिय दूसरा कर लेती है. ಅಥವಾ ನೀವೊಂದು ಇಚ್ಛೆ ಪಡ್ತೀರಾ, ಕರ್ಮೇಂದ್ರಿಯಗಳು ಇನ್ನೇನೇನೋ ಮಾಡ್ತಾವೇನೋ ಅಂತ ಕೇಳ್ತಾರೆ ಬಾಬಾ. ರಚಯಿತಾ ಬನ್ಕರ್ ರಚನಾ ಕೋ ಚಲಾತೆ ಹೋ. ನಾನು ಆತ್ಮ ಈ ದೇಹಗಳ ರಚಯಿತ, ಈ ಕರ್ಮೇಂದ್ರಿಯಗಳ ರಚಯಿತ ಆಗಿದ್ದೀನಿ. ಕರ್ಮೇಂದ್ರಿಯಗಳು ನನ್ನ ರಚನೆಗಳು, ನನ್ನ ರಚನೆಗಳು ನನ್ನ ಮಾತು ಕೇಳೋದಿಲ್ವೇನು, ನಾನು ಹೇಳ್ದಂಗೆ ಮಾಡೋದಿಲ್ವೇನೋ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜೈಸೆ ಅವ್ರ कोई भी जड़ वस्तु को चैतन्य आत्मा व चैतन्य मनुष्यात्मा जैसे चाहे वैसे रूप दे सकती है और जैसे चाहे वैसे कर्तव्य में लगा सकती है, जहाँ चाहे वहाँ रख सकती है. ಬಾಬಾ ಹೇಳ್ತಾರೆ, ಹೇಗೆ ನೀವು ಯಾವುದೇ ಜಡ ವಸ್ತುಗಳು ಅಥವಾ ಚೈತನ್ಯ ಆತ್ಮಗಳು ಮನುಷ್ಯಾತ್ಮರನ್ನು ನಾವು ಹೆಂಗೆ ತಯಾರು ಮಾಡ್ತೀವೋ ಹಂಗೆ ಆಗ್ತಾವೆ. ಈಗ ಒಂದು ನನ್ನ ಕೈಯಾಗ ವಸ್ತು ಅದು ನಾನು ಎಲ್ಲಿ ಇಡ್ತೀನೋ ಅಲ್ಲೇ ಇರ್ತದೆ. ಆಮೇಲೆ ನಮ್ಮ ಕೆಲವೊಂದು ಸರ್ತಿ ನಮ್ಮ ಮಕ್ಕಳು ಅಂತ ಏನು ಆತ್ಮಗಳು ಬಂದಿದ್ದಾವಲ್ಲ, ನಾವು ಹೇಳ್ದಂಗೆ ಕೇಳ್ತಾವಲ್ಲ, ಅವು ಮಕ್ಕಳನ್ನು ತಯಾರು ಮಾಡ್ತೀವಲ್ಲ, ಹಾಗೆ ಬಾಬಾ ಹೇಳ್ತಾರೆ, ಜೈಸೆ ಚಾಹೆ ವೈಸೆ ಕರ್ತವ್ಯ ಮೇ ಲಗಾ ಸಕ್ತಿ ಹೇ, ಜहाँ चाहे वहाँ रख सकती है. जड़ वस्तु ಚೈತನ್ಯಕ್ಕೆ ವಶ ಮೇ ಹೇ. ಜಡ ವಸ್ತುಗಳು ನಾನು ಆತ್ಮ ಚೈತನ್ಯದ ಏನಿದಾವೆ ವಶದಲ್ಲಿದ್ದಾವೆ. ಚೈತನ್ಯ ಆತ್ಮ ಜೈಸೆ ಚಲಾನಾ ಚಾಹೆ ವೈಸೆ ನಹಿ ಚಲಾ ಸಕ್ತಿ ಹೇ. ಜಡ ವಸ್ತುಗಳನ್ನು ನಾನು ಹೇಗೆ ಅವುಗಳನ್ನು ಉಪಯೋಗ ಮಾಡಬೇಕು, ಎಲ್ಲಿಡಬೇಕು, ಎಲ್ಲಿ ಚಲಿಸಬೇಕು. ಈಗ ನನ್ನ ಕಡೆ ಒಂದು ಕಾರ್ ಇದೆ, ಕಾರ್ ಒಂದು ಜಡ ವಸ್ತು. ಆ ಕಾರನ್ನು ನಾನು ಯಾವ ಕಡೆ ಕರ್ಕೊಂಡು ಹೋಗ್ತೀನಿ ಆ ಕಡೆ ನಾನು ಹೇಳ್ದಂಗೆ ಕೇಳುತ್ತಲ್ಲ, ಹಾಗೆ ಬಾಬಾ ಹೇಳ್ತಾರೆ,
ಈ ಆತ್ಮಗಳನ್ನು, ಚೈತನ್ಯ ಆತ್ಮಗಳನ್ನು ಕೂಡ ಹಾಗೆ ನಡೆಸಲಿಕ್ಕಾಗೋದಿಲ್ಲೇನೋ ಅಂತ ಕೇಳ್ತಾರೆ ಬಾಬಾ. ಜೈಸೆ ಜಡ ವಸ್ತು ಕೋ ಕಿಸ್ ಭೀ ರೂಪ ಮೇ ಪರಿವರ್ತನ್ ಕರ್ ಸಕ್ತೆ ಹೋ. ನಾವು ಏನೇನೇ ತಗೊಂಡು ಯಾವುದ್ಯಾವುದೋ ರೂಪ ಮಾಡ್ತಿದ್ದೀವಲ್ಲ, ಈಗ ಎಲೆಕ್ಟ್ರಿಸಿಟಿ ಅದ, ಎಲೆಕ್ಟ್ರಿಸಿಟಿ ರೂಪದಲ್ಲಿ ಇದ್ದದ್ದು ಫ್ಯಾನಿಗೆ ಕನೆಕ್ಟ್ ಮಾಡಿ ಅದನ್ನೇನು ಮಾಡ್ತೀವಿ, ಗಾಳಿ ರೂಪದಲ್ಲಿ ತಗೊಂಡು ಬರ್ತೀವಿ. ಹಾಗೆ ಬಾಬಾ ಹೇಳ್ತಾರೆ, ರೂಪ ಕೋ ಬದಲಿ ಕರ್ತೆ ಹೋ वैसे कर्मेंद्रियों को विकार से निर्विकारी व विकारों के वश आग में जले हुए कर्मेंद्रियों को शीतलता में नहीं ला सकते हो. ಹಾಗೆ ನಿಮ್ಮ ಕರ್ಮೇಂದ್ರಿಯಗಳು ವಿಕಾರಗಳಲ್ಲಿದ್ದಾವೀಗ, ಅವುಗಳನ್ನು ನಿರ್ವಿಕಾರಿ ಅಥವಾ ವಿಕಾರಿ ವಶದಲ್ಲಿದ್ದದ್ದನ್ನು ಆಗಮೇ ಜಲೆ ಹುಯೆ, ವಿಕಾರದ ಬೆಂಕಿನಲ್ಲಿ ಏನಾಗ್ತಾ ಇದ್ದಾವೆ, ಸುಡ್ತಾ ಇದ್ದಾವೆ ಕರ್ಮೇಂದ್ರಿಯಗಳು. ಅವುಗಳನ್ನು ನೀವು ಶೀತಲ್ ಮಾಡೋಕ್ಕಾಗೋದಿಲ್ಲೇನು ನಿಮ್ಮ ಕೈಯಿಂದ ಅಂತಾರೆ ಬಾಬಾ. ಕ್ಯಾ ಚೈತನ್ಯ ಆತ್ಮ ಮೇಹ ಪರಿವರ್ತನ್ ಕಿ ಶಕ್ತಿ ನಹಿ ಆಯಿ ಹೇ. ಅಂಥ ಜಡ ವಸ್ತುಗಳನ್ನೇ ನೀವು ಏನು ಬೇಕದನ್ನು ರೂಪ ಚೇಂಜ್ ಮಾಡ್ತೀರಾ. ಚೈತನ್ಯ ಆತ್ಮ ನೀವು ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲೇನು, ಅಥವಾ ಇನ್ನೊಂದು ಆತ್ಮವನ್ನು ಬದಲಾಯಿಸಲಿಕ್ಕಾಗೋದಿಲ್ಲೇನು. कोई भी कर्मेंद्रियों की चंचलता को सहनशील सरलचित नहीं बना सकते हो. ಬಾಬಾ ಹೇಳ್ತಾರೆ, ಯಾವುದೇ ಕರ್ಮೇಂದ್ರಿಯಗಳನ್ನು ಚಂಚಲತಾಕೋ, ಈ ಕಣ್ಣು ಏನು ಬರ್ತದೆ, ಭಾಳ ಚಂಚಲ ಕಣ್ಣು, ಹಿಂಗೆ ನೋಡಂತೀವಿ ಮತ್ತು ಅದನ್ನು ಬಿಟ್ಟು ಇನ್ನೇನೇನೋ ನೋಡ್ತಿರ್ತದೆ. ಹಂಗೆ ಚಂಚಲತೆ ಕರ್ಮೇಂದ್ರಿಯಗಳನ್ನು ಸಹನಶೀಲಲ್ಲಿದ್ದು ಸರಳ ಚಿತ್ತಾಗಿ ಅವುಗಳನ್ನು ಮಾಡೋಕ್ಕಾಗೋದಿಲ್ಲೇನು. ಇತನಿ ಶಕ್ತಿ ಅಪನೆ ಮೇ ಅನುಭವ ಕರ್ತೆ ಹೋ. ಇಂಥ ಒಂದು ಶಕ್ತಿಯ ಅನುಭವ ಮಾಡ್ತೀರೇನು. ಶಕ್ತಿಶಾಲಿ ಆತ್ಮಯೇ ಹೋನ, ನೀವೆಂಥ ಆತ್ಮಗಳು, ಶಿವಶಕ್ತಿ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ಕೊತೀರಲ್ಲ. ಜೋ ಭಾಗ್ಯಶಾಲಿ ಆತ್ಮಯೇ ಹೇ ವಹ ಶಕ್ತಿಶಾಲಿ ಭೀ ಬನಿ ಹೇ. ಯಾರು ಭಾಗ್ಯಶಾಲಿ ಆತ್ಮಗಳಿರ್ತಾರೋ ಅವರು ಶಕ್ತಿಶಾಲಿನೂ ಇರ್ತಾರೆ. ಬಾಬಾ ಹೇಳ್ತಾರೆ, वह सिर्फ ब्रह्मा कुमार कुमारी बनने के भाग्य के कारण भाग्यशाली बने हो. ನಾನು ಬ್ರಹ್ಮಕುಮಾರಿ ಆಗಿದ್ದೀನಿ, ಬ್ರಹ್ಮ ಕುಮಾರ್ ಆಗಿದ್ದೀನಿ, ಅದಕ್ಕೆ ನಾನು ಭಾಗ್ಯಶಾಲಿ ಅಂತ ಕೂತಿದ್ದೀರೇನು. ಸಿರ್ಫ್ ಭಾಗ್ಯಶಾಲಿ बनने से भी ಮಾಯಾಜೀತ್ नहीं बन सकेंगे. ನಾನು ಬ್ರಹ್ಮಕುಮಾರ್ ಆಗಿಬಿಟ್ಟಿದ್ದೀನಿ, ಸರೆಂಡರ್ ಆಗಿದ್ದೀನಿ ಅಂತ ಅಂದ್ಕೊಂಡು ಭಾಗ್ಯಶಾಲಿ ಅಂತ ಅಂದ್ಕೊಂಡು ಕೂತ್ರೆ ನಡೆಯೋದಿಲ್ಲ ಅಂತಾರೆ ಬಾಬಾ. ಕರ್ಮೇಂದ್ರಿಯಗಳ ಮೇಲೆ ಜೀತ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಮಾಯಾಜೀತ್ ಆಗೋಕ್ಕಾಗೋದಿಲ್ಲ. ಭಾಗ್ಯಶಾಲಿ ಕೆ ಸಾಥ್ ಸಾಥ್ ಶಕ್ತಿಶಾಲಿ ಭೀ ಬನನಾ ಚಾಹಿಯೇ. ನಾನು ಆತ್ಮ ಬ್ರಾಹ್ಮಣ ಕುಮಾರ್, ಬ್ರಹ್ಮಕುಮಾರ್, ಭಾಗ್ಯಶಾಲಿ ಅಂತ ಅಂದ್ಕೊಂಡು ಕೂತ್ರೆ ನಡೆಯೋದಿಲ್ಲ. ಅದ್ರ ಜೊತೆಗೆ ನಾನು ಏನಾಗಿದ್ದೀನಿ, ಶಕ್ತಿಶಾಲಿ ಆಗಿದ್ದೀನಿ. ದೋನೋ ಅನುಭವ ಹೋತಾ ಹೇ. ನಾನು ಭಾಗ್ಯಶಾಲಿ ಆಗಿದ್ದೀನಿ, ನಾನು ಶಕ್ತಿಶಾಲಿಯಾಗಿದ್ದೀನಿ ಅನ್ನೋ ಅನುಭವ ಆಗ್ತಿದೆ. ಏನು ಜೈಸೆ ಭಾಗ್ಯಶಾಲಿಪನ್ ಕಾ ನಶಾ ತೋ ಅವಿನಾಶಿ ಹೇನಾ. ನಾನು ಆತ್ಮ ಪದಮಾಪದಂ ಭಾಗ್ಯಶಾಲಿ ಇದ್ದೀನಿ ಅನ್ನೋ ಏನು ಅವಿನಾಶಿ ನಶೆ ಇದೆಯಲ್ಲ, ಇಸ್ಕೋ ಕೋಯಿ ನಾಶ್ ನಹಿ ಕರ್ ಸಕ್ತಾ. ಈ ನಶೆ ಯಾರು ಹೋಗ್ಸೋಕ್ಕಾಗೋದಿಲ್ಲ. ಇಸ್ಕೋ ಕೋಯಿ ನಾಶ್ ನಹಿ ಕರ್ ಸಕ್ತಾ. ವೈಸೆ ಶಕ್ತಿಶಾಲಿ ಕಾ ವರದಾನ್ ವರದಾತಾ ಸೇ ಲಿಯಾ ಹೇ. ನಾನು ಬ್ರಹ್ಮಕುಮಾರ, ನಾನು ಭಾಗ್ಯಶಾಲಿ ಅನ್ನೋದೇನು ಅವಿನಾಶಿ ನಶೆ ಇದೆ, ಹಾಗೆಯೇ ಯಾವಾಗ ನಾನು ಕುಮಾರಿ ಆಗಿದ್ದೀನೋ ಆವಾಗ ಬಾಬಾ ನಮಗೇನು ಮಾಡಿದ್ದಾರೆ, ವರದಾನ ಕೊಟ್ಟಿದ್ದಾರೆ. ಏನೋ ಶಕ್ತಿಶಾಲಿ ಆತ್ಮ ಅಂತ. ತಗೊಂಡಿದ್ದೀರೋ ಇಲ್ಲೋ ಆ ವರದಾನ, ಅಥವಾ ಅಭಿಲೇನಾ ಹೇ. ಮೈ ಆತ್ಮ ಶಕ್ತಿ ಸ್ವರೂಪ ಹೂँ, ಮಾಸ್ಟರ್ ಸರ್ವಶಕ್ತಿಮಾನ್ ಹೂँ. ಆ ಶಕ್ತಿನ ತಗೊಳ್ಬೇಕು ಅಥವಾ ತೊಗೊಂಡ್ಬಿಟ್ಟಿದ್ದೀರೋ. ಕ್ಯಾ ಸಮಜ್ತೆ ಹೋ, ಏನು ತಿಳ್ಕೊಂಡಿದ್ದೀರಾ. ಬ್ರಹ್ಮಕುಮಾರ್ ಕುಮಾರಿ ತೋ ಹೋ ಹಿ, ವಹ ತೋ ಅವಿನಾಶಿ ಛಾಪ್ ಲಗಿ ಹುಯಿ ಹೇ. ಇಲ್ಲಿ ಬಂದಿದ್ದೀರಿ ಅಂತಂದರೆ ಬಾಬಾ ಏನು ಮಾಡಿದ್ರು, ಟಪ್ಪ ಹಾಕಿದ್ರು, ಶಿಕ್ಕ ಹಾಕಿದ್ರು. ಏನು ನೀವು ಕುಮಾರಿ ಆಗಿದ್ದೀರಾ. ಬಾಬಾ ಹೇಳ್ತಾರೆ, अब शक्तिशाली का वरदान ले लिया है कि लेना है. ಶಕ್ತಿಶಾಲಿ ವರದಾನ ತಗೊಂಡಿದ್ದೀರೋ ಅಥವಾ ಇನ್ನೂ ತಗೊಳ್ಬೇಕು. जब शक्तिशाली बन गए तो माया की शक्ति वार कर सकती हो. ಬಾಬಾ ಹೇಳ್ತಾರೆ,
ಜಬ್ ಶಕ್ತಿಶಾಲಿ ಬನ್ ಗಯೇ ತೋ, ಯಾವಾಗ ನೀವು ಶಕ್ತಿಶಾಲಿ ಆಗಿದ್ದೀರಿ ಅಂತಂದರೆ ಮಾಯೆ ಶಕ್ತಿ ನಿಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇದೆಯೇನು? ಮಾಯೆ ಯಾವಾಗ ಯುದ್ಧ ಮಾಡ್ತದೆ? ನಮ್ಮಲ್ಲಿ ಕಮಜೋರಿ ಕಾಣಿಸಿದ ತಕ್ಷಣ ಏನು ಮಾಡ್ತದೆ? ನಮ್ಮ ಮೇಲೆ ಯುದ್ಧ ಮಾಡ್ತದೆ. ಹೇಳಿದ್ರಲ್ಲ ಮುರಳಿನಲ್ಲಿ, ಮೊದಲು ಮಾಯೆ ಏನು ಮಾಡ್ತದಂತೆ? ನಮ್ಮನ್ನ ಒಂಟಿಯನ್ನಾಗಿ ಮಾಡ್ತದೆ. ಒಂಟಿಯನ್ನಾಗಿ ಮಾಡೋದಂದ್ರೇನು? ಪರಮಾತ್ಮನ ಕನೆಕ್ಷನ್ದಿಂದ ಬಿಡಿಸ್ಬಿಡ್ತದೆ ಫಸ್ಟಿಗೆ. ಆಮೇಲೆ ಮಾಯೆ ಏನು ಮಾಡ್ತದೆ? ನಮ್ಮ ಜೊತೆ ಯುದ್ಧ ಮಾಡ್ತದೆ ಅಂತ ಹೇಳಿದ್ರಲ್ಲ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ನಾನು ರಚಯಿತಾ ಕಿ ಶಕ್ತಿ, यह है रचयिता की शक्ति, वह है रचना की शक्ति। तो कमज़ोर शूरवीर के ऊपर वार करने की हिम्मत रख सकता है क्या? बाबा ಹೇಳ್ತಾರೆ, कमज़ोर शूरवीर के ऊपर वार करने की हिम्मत रख सकता है क्या? रखे भी तो उसका परिणाम क्या होगा? विजयी कौन बनेगा? ವಿಜಯ ಯಾರಾಗ್ತಾರೆ? ಯಾರು ಶೂರವೀರ್ ಇರ್ತಾರೋ ಅವರೇ ವಿಜಯ ಆಗ್ತಾರಲ್ಲ. तो रचयिता की शक्ति महान है, फिर माया का वार कैसे हो सकता है? ಬಾಬಾ ಹೇಳ್ತಾರೆ, ರಚಯಿತ ಯಾರು? ಶಿವ ಬಾಬಾ. ನಾನು ಮಾಸ್ಟರ್ ರಚಯಿತ. ಬಾಬಾ ರಚಯಿತ ಆದರೆ ನಾನು ಕೂಡ ಏನು? ಮಾಸ್ಟರ್ ರಚಯಿತ. ರಚಯಿತನ ಮೇಲೆ ರಚನೆ ಯುದ್ಧ ಮಾಡೋಕ್ಕೆ ಸಾಧ್ಯತೆ ಏನು ಅಂತ ಕೇಳ್ತಾರೆ ಬಾಬಾ. रचयिता की शक्ति महान है, फिर माया का वार कैसे हो सकता? वह माया से हार कैसे हो सकती? जब अपने को शक्तिशाली नहीं समझते, वह सदाकाल शक्तिशाली स्थिति में, स्मृति में स्थित नहीं होते, तब हार होती है. ಮಾಯೆಯಿಂದ ನಮಗೆ ಯಾವಾಗ ಸೋಲಾಗ್ತದೆ? ನಮ್ಮನ್ನು ನಾವು ಶಕ್ತಿಶಾಲಿ ಅಂತ ತಿಳ್ಕೊಳ್ಳಿಲ್ಲ ಅಂದರೆ, ಸದಾಕಾಲ ಸ್ಥಿತಿನಲ್ಲಿ ಇಲ್ಲ ಅಂದರೆ, ಸದಾಕಾಲ ಸ್ಮೃತಿನಲ್ಲಿ ಇಲ್ಲ ಅಂದರೆ ಮಾಯೆ ನಮ್ಮ ಮೇಲೆ ಏನು ಮಾಡ್ತದೆ? ಯುದ್ಧ ಮಾಡ್ತದೆ. ಅವಾಗ ನಾವು ಸೋತ್ಬಿಡ್ತೀವಿ. ಜಹಾ ಸ್ಮೃತಿ ಹೇ ವಹಾ ವಿಸ್ಮೃತಿ ಕಾ ಆನಾ ಅಸಂಭವ ಹೇ. ಎಲ್ಲಿ ಸ್ಮೃತಿ ಇದೆ? ಯಾವ ಸ್ಮೃತಿ? ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ನಾನು ಭಾಗ್ಯಶಾಲಿ, ನಾನು ಶಕ್ತಿಶಾಲಿ, ಇದೆಲ್ಲ ಸ್ಮೃತಿ ಇದ್ದರೆ ಎಂದು ನಮಗೆ ಸೋಲ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ವಿಸ್ಮೃತಿ ಅದು ಅಸಂಭವ ಅಂತ ಹೇಳ್ತಾರೆ ಬಾಬಾ. ಜೈಸೆ ದಿನ ಕೆ ಸಮಯ ರಾತ್ ಕಾ ಹೋನಾ ಅಸಂಭವ ಹೇ. ದಿನದಲ್ಲಿ ರಾತ್ರಿ ಆಗಕ್ಕೆ ಸಾಧ್ಯವೇನು? ಹಂಗಾಗ್ತದೆ? ಈಗ ಬೆಳಗ್ಗೆ 6 ಗಂಟೆ ಆಯ್ತು. 6 ಗಂಟೆ ಅಂದರೆ ಅದು ರಾತ್ರಿ ಅಂತ ಹೇಳೋಕ್ಕಾಗ್ತದೇನು? ರಾತ್ರಿಗೆ ಬರ್ತದೇನು? ದಿನ ಅಂದ್ರೇನು? ಪರಮಾತ್ಮನ ಸ್ಮೃತಿ, ಪರಮಾತ್ಮನ ನೆನಪು, ಪರಮಾತ್ಮನ ಜ್ಞಾನ ಚಿಂತನೆಗಳು, ಇದೆಲ್ಲ ಏನಿದು? ದಿನ. ಸ್ಮೃತಿ ದಿನ, ವಿಸ್ಮೃತಿ ರಾತ್ರಿ. ವಿಸ್ಮೃತಿ ಅನ್ನೋದನ್ನೇ ರಾತ್ರಿ ಅಂದ್ರೇನು? ಅಂಧಕಾರ. ಬಾಬಾ ಹೇಳ್ತಾರೆ, ಯಾವಾಗ ಸ್ಮೃತಿ ಅಂದರೆ ಪರಮಾತ್ಮನ ಸ್ಮೃತಿ ಇರ್ತದೋ ಅಲ್ಲಿ ರಾತ್ರಿ ಅಂಧಕಾರ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ऐसा अपने को बनाया है वह अब तक संभव है? ऐसा अपने को बनाया है वह अब तक संभव है? कब भी माया का कोई वार नहीं होगा. ऐसा अविनाशी निश्चय बुद्धि हो गए हो? ಬಾಬಾ ಕೇಳ್ತಾರೆ, ಇದು ಸಂಭವ ಮಾಡ್ಕೊಂಡಿದ್ದೀರೇನು? ಕಬಿ ಭೀ ಮಾಯಾಕೋ ಕೋಯಿ ವಾರ್ ನಹಿ ಹೋಗ. ಯಾವಾಗ ನಾವು ಪರಮಾತ್ಮನ ಸ್ಮೃತಿನಲ್ಲಿರ್ತೀವೋ ಆವಾಗ ಮಾಯೆ ಏನು ಮಾಡ್ತದೆ? ದೂರದಿಂದನೇ ವಾಪಸ್ ಹೋಗಿಬಿಡ್ತದೆ. ಆವಾಗ ಯುದ್ಧನೇ ಆಗೋದಿಲ್ಲ. ಬಾಬಾಗೆ ಹೇಳ್ತಾರೆ, ಅವಿನಾಶಿ ನಿಶ್ಚಯ ಬುದ್ಧಿಯಾಗಿದ್ದೀರಾ? ಸಂಕಲ್ಪ ಮೇ ಭೀ ಕಬ್ ಯಹ ನ ಆಯೆ ಕಿ ಮಾಯಾ ಕಬ್ ಹಾರ್ ಖಿಲಾ ಭೀ ಸಕ್ತಿ ಹೈ. ನಮ್ಮ ಸಂಕಲ್ಪದಲ್ಲಿ ಎಂದೂ ಕೂಡ ಬರಬಾರ್ದು ಮಾಯೆ ಬರ್ತದೇನೋ, ಮಾಯೆ ಬಂದು ನನ್ನನ್ನು ಸೋಲಿಸ್ತದೇನೋ ಅಂಥೇಳಿ ಹಿಂಗೂ ಸಂಕಲ್ಪ ಬರಬಾರ್ದು. ಯಾಕೆ? ಬಾಬಾ ದಿನಾಲು ಅಮೃತ ವೇಳೆನಲ್ಲಿ ಏನು ವರದಾನ ಕೊಡ್ತಾರೆ? ವಿಜಯೀ ಭವ, ಬಚ್ಚೆ ತುಮ್ ಬಚ್ಚೆ ವಿಜಯೀ ರತನ್ ಹೋ. ವಿಜಯೀ ರತನ ಆತ್ಮಗಳಿಗೆ ಮಾಯೆ ಹೆಂಗೆ ಸೋಲಿಸುತ್ತೆ? ऐसे बन गए हो वह अभी माया आएगी तो युद्ध करके विजय प्राप्त करेंगे. ಇನ್ನು ಹಿಂಗೆ ಇದ್ದೀರೇನು? ಏನು ಮಾಡೋದು? ಮಾಯೆ ಬರ್ತೈತಿ, ಅದ್ರ ಜೋಡಿ ಯುದ್ಧ ಮಾಡಬೇಕಾಗ್ತದೆ, ಅದ್ರ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಬೇಕಾಗ್ತದೆ. ಈ ಥರ ಏನಿದ್ದೀರೇನು?
अब इसको भी समाप्त करना है. ಈ ಸಂಕಲ್ಪನೂ ನಮ್ಮ ಬುದ್ಧಿನಲ್ಲಿ ಏನು ಮಾಡಬೇಕು, ಸಮಾಪ್ತ ಮಾಡಬೇಕು. जबकि दुनिया वालों को संदेश देते हो कि अब बहुत थोड़ा समय रह गया है. ಮಂದಿಗೆಲ್ಲ ಏನು ಹೇಳ್ತೀರಿ ಧ್ಯಾನ ಹೇಳೋ ಮುಂದೆ? ಭಾಳಷ್ಟು ಸಮಯ ಹೋಯ್ತ್ರಿ, ಭಾಳ ಕಡಿಮೆ ಅದ, ಬಂದುಬಿಡ್ರಿ ಬಾಬನ ಕಡೆ ಜ್ಞಾನ ಕೇಳ್ರಿ ಅಂತ ಹೇಳ್ತೀರಲ್ಲ ನೀವು. तो क्या यह थोड़ा सा समय युद्ध करने की स्टेज व युद्ध करने वाले चंद्रवंशी स्टेज समाप्त कर सूर्यवंशी स्टेज नहीं बना सकते हो? ಅದಕ್ಕೆ ಹೇಳ್ತಾರೆ ಬಾಬಾ, ನೀವೆಲ್ಲರಿಗೂ ಹೇಳ್ತೀರಾ ಸಮಯ ಕಡಿಮೆ ಇದೆ ಅಂತ. ಹಾಗಾದರೆ ಈ ಕಡಿಮೆ ಸಮಯದಲ್ಲಿ ಯುದ್ಧ ಮಾಡುವ ಸ್ಥಿತಿ ಬಿಟ್ಟು ಯುದ್ಧ ಮಾಡಿದ್ರೆ ಎಲ್ಲಿ ಬರ್ತೀವಿ ಅಂತ ಹೇಳ್ತಾರೆ ಬಾಬಾ? ಚಂದ್ರವಂಶಿನಲ್ಲಿ ಬರ್ತೀವಿ ನಾವು. ಚಂದ್ರವಂಶಿ ಅಂದರೆ ತ್ರೇತಾದಲ್ಲಿ ಬರ್ತೀವಿ. ಮಾಯ ಜೊತೆ ಯಾವಾಗಲೂ ಬರೀ ಇನ್ನೂ ಯುದ್ಧನೇ ಮಾಡ್ತಾ ಇದ್ದರೆ ಚಂದ್ರವಂಶಿನಲ್ಲಿ ಬರ್ತೀವಿ. ಅದಕ್ಕೆ ಬಾಬಾ ಆ ಸ್ಟೇಜ್ ಸಮಾಪ್ತ ಮಾಡಿ. ಯಾವ ಸ್ಟೇಜು? ಕಮ್ಜೋರಿ ಆಗೋದು, ಮಾಯೆ ಬರೋದು, ಯುದ್ಧ ಮಾಡೋದು, ಸೋಲೋದು, ಗೆದಿಯೋದು, ಈ ಸ್ಥಿತಿಯನ್ನು ಮುಗಿಸ್ಬಿಡಿ. ಸೂರ್ಯವಂಶಿ ಸ್ಟೇಜ್ ನಹಿ ಬನಾ ಸಕ್ತೆ ಹೋ. ಚಂದ್ರವಂಶಿ ಸ್ಥಿತಿಯಿಂದ ಸೂರ್ಯವಂಶಿ ಸ್ಥಿತಿ ಮಾಡೋಕ್ಕಾಗೋದಿಲ್ಲೇನು? ಸೂರ್ಯವಂಶಿ ಸ್ಥಿತಿ ಅಂದರೆ ಮಾಯೆನ ಮಾಯೆ ಬರ್ಸೇ ಕೊಡಬಾರ್ದು. ಮಾಯೆಗೆ ಅಷ್ಟು ಶೂರವೀರ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸೂರ್ಯವಂಶಿ ಅರ್ಥಾತ್, ಸೂರ್ಯವಂಶಿ ಅಂತಂದರೆ ಜ್ಞಾನ ಸೂರ್ಯಕಿ ಸ್ಟೇಜ್. ಸೂರ್ಯ ಹೆಂಗಿರ್ತಾನೆ? ಯಾವಾಗಲೂ ಪ್ರಖರವಾಗಿರ್ತಾನೆ. ಜ್ಞಾನ सूर्य स्थिति ಇರಬೇಕು. सूर्य का कर्तव्य क्या होता है? ಮತ್ತು ಬೆಳಕಷ್ಟೇ ಅಲ್ಲ, ಕ್ರಿಮಿ ಕೀಟಗಳನ್ನು ನಾಶ ಮಾಡುವಂಥದ್ದು ಸೂರ್ಯನ ಕರ್ತವ್ಯ. ಬಾಬಾ ಏನು ಹೇಳ್ತಾರೆ ನೋಡ್ರಿ, ಸೂರ್ಯ ತೋ ಸಭಿ ಕೋ ಭಸ್ಮ ಕರ್ ದೇತಾ ಹೈ. ಸೂರ್ಯ ಏನು ಮಾಡ್ತಾನೆ? ಎಲ್ಲ ಕ್ರಿಮಿ ಕೀಟಗಳನ್ನು ಸುಟ್ಟು ಭಸ್ಮ ಮಾಡ್ತಾನೆ. ಸದಾ ವಿಜಯಿ ಬನನೆ ಕಿ ಸ್ಟೇಜ್. ಸೂರ್ಯ ಜ್ಞಾನ ಸೂರ್ಯ ಮೇ ಮಾಸ್ಟರ್ ಜ್ಞಾನ ಸೂರ್ಯ ಹೂँ. ಈ ಸ್ಥಿತಿನಲ್ಲಿ ಇರೋದಕ್ಕೆ ಏನಂತಾರೆ? ಯಾವಾಗಲೂ ವಿಜಯಿ ಸ್ಥಿತಿನಲ್ಲಿ ಇರೋದು. ತೋ ಅಬ್ ಅಪ್ನಿ ಕೌನ್ ಸಿ ಸ್ಟೇಜ್ ಸಮಜ್ತೆ ಹೋ. ಹಾಗಾದರೆ ಈಗ ನಿಮ್ಮನ್ನು ನೀವು ಯಾವ ಸ್ಥಿತಿನಲ್ಲಿ ಇದ್ದೀರಾ ಅಂತ ತಿಳ್ಕೊಂಡಿದ್ದೀರಾ? ಸೂರ್ಯವಂಶಿ ಹೋ ಚಂದ್ರವಂಶಿ ಹೋ? ಯಾವುದಿದೆ? ನಾವು ಯುದ್ಧ ಮಾಡಕತ್ತೀವೋ ಯುದ್ಧದಿಂದ ಮುಕ್ತ ಆಗಿದ್ದೀವೋ? अगर युद्ध करने में समय देना पड़ता है, ಈಗ ನೀವು ಯುದ್ಧ ಮಾಡೋಕ್ಕೆ ಸಮಯ ಕೊಡ್ತೀರಿ ಅಂತಂದರೆ ಯಾವ ಸ್ಥಿತಿ ಆಯಿತು? चंद्रवंशी स्थिति. अब तक अपने आप प्रति ही समय देते रहेंगे तो बाप के मददगार बन प्रैक्टिकल में मास्टर विश्व कल्याणकारी बनकर विश्व के कल्याण प्रति सारा समय कब देंगे? ಬಾಬಾ ಕೇಳ್ತಾರೆ, ಇನ್ನೂ ತನಕ ನೀವು ನಿಮ್ಮ ಸಲುವಾಗಿ ಸಮಯ ಕೊಟ್ಟು ಯುದ್ಧ ಮಾಡೋದು, ಮಾಯ ಬಂದ ಕೂಡಲೇ ಅದ್ರ ಜೋಡಿ ಯುದ್ಧ ಮಾಡ್ಕೋತ ಕೂತ್ರೆ ನೀವು ತಂದೆಗೆ ಸಹಾಯ ಯಾವಾಗ ಮಾಡೋರು? ಸಹಾಯ ಮಾಡಿ ಪ್ರಾಕ್ಟಿಕಲ್ನಲ್ಲಿ ನೀವೇನಾಗಬೇಕಾಗಿದೆ? ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಆಗಬೇಕು. ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಅಂತಂದ್ರೇನು? ಎಲ್ಲರಿಗೂ ಶಕ್ತಿ ಕೊಡಬೇಕು, ಎಲ್ಲರಿಗೂ ಮನಸಾ ಸೇವಾ ಕೊಡಬೇಕು, ಶಕ್ತಿ ಕೊಡಬೇಕು, ಧ್ಯಾನ ಕೊಡಬೇಕು. ಆವಾಗ ನಾವೇನಾಗ್ತೀವಿ? ವಿಶ್ವ ಕಲ್ಯಾಣಕಾರಿ. ಲಾಸ್ಟ್ ಸ್ಟೇಜ್ ಕೌನ್ ಸಿ ಹೈ? ಇದಕ್ಕೆಲ್ಲ ಟೈಮ್ ಯಾವಾಗ ಕೊಡೋರು ನೀವು? ನಿಮ್ಮ ಸಲುವಾಗಿ ಯುದ್ಧ ಮಾಡ್ಕೋತ ಕೂತ್ರೆ ಲಾಸ್ಟ್ ಸ್ಥಿತಿ ಏನಾಗಿದೆ? ವಿಶ್ವ ಕಲ್ಯಾಣಕಾರಿ ಕಿ ಹಿ ಹೈನಾ? ಲಾಸ್ಟ್ ಸ್ಥಿತಿ ಏನು? ಎಲ್ಲರ ಕಲ್ಯಾಣ ಮಾಡುವಂಥದ್ದು. ಇಡೀ ವಿಶ್ವಾತ್ಮರಿಗೆ ನಾವೇನು ಮಾಡಬೇಕಾಗಿದೆ? ಕಲ್ಯಾಣ ಮಾಡಬೇಕು. ಅಬ್ ಯಹ ಪ್ರಯತ್ನ ಕರು दिन रात संकल्प सेकंड विश्व के कर्तव्य में व सेवा में जाए. ಈಗ ನೀವು ಈ ಪ್ರಯತ್ನ ಮಾಡಬೇಕು. ಏನು? ಹಗಲು ರಾತ್ರಿ ಸಂಕಲ್ಪ ಮಾಡಬೇಕು. ಏನು? ಸಭಿ ಆತ್ಮಾओं का ಕಲ್ಯಾಣ ಹೋ. ಯಾಕೆಂದರೆ ಅವರೆಲ್ಲ ನನ್ನ ಬಾಹ್ಯ ಆತ್ಮಗಳು. ಎಲ್ಲ ಬಾಹ್ಯ ಆತ್ಮಗಳಿಗೂ ಏನಾಗಬೇಕು? ಕಲ್ಯಾಣ ಆಗೋದಂದ್ರೇನು? ಏನು ಕಲ್ಯಾಣ ಅಂತಂದ್ರೆ ಏನು? ಒಳ್ಳೆಯದಂದ್ರೆ ಏನು? ಯಾವಾಗ ಸಿಗತ್ತದು? ಅವ್ರು ಇಲ್ಲಿ ಬರಬೇಕು. ಎಲ್ಲ ಆತ್ಮಗಳಲ್ಲಿ ಬರಬೇಕು, ಬಾಬಾನ ಮನೆಗೆ ಬರಬೇಕು. ಅದನ್ನು ಹೇಳ್ತಾರೆ ಬಾಬಾ. ಆ ಸಂಕಲ್ಪ ಇಟ್ಕೊಳ್ಬೇಕು. ದಿನ ರಾತ್ ಸಂಕಲ್ಪ सेकंड में विश्व के कर्तव्य में व सेवा में जाए.
ಒಂದೊಂದು ಸೆಕೆಂಡನ್ನು ಕೂಡ ಏನಿರಬೇಕು, ನಮ್ಮದು ವಿಶ್ವದ ಕಲ್ಯಾಣಕಾರಿಯ ಕರ್ತವ್ಯದಲ್ಲಿ ಇರಬೇಕು, ಆ ಸೇವೆಯಲ್ಲಿರಬೇಕು. जैसे लौकिक रीति में भी जब लौकिक रचना के रचयिता बनते हैं तो रचयिता बनने से अपने तरफ समय देने के बजाय रचना की तरफ ही लगाते हो ना. ಬಾಬಾ ಕೇಳ್ತಾರೆ, ಹೇಗೆ ಲೌಕಿಕ ರೀತಿಯಲ್ಲಿನೂ ಕೂಡ ಲೌಕಿಕ ರಚನೆ ಅಂದರೆ ನಮ್ಮ ಮಕ್ಕಳಂತ ಇರ್ಬೋದು, ಕೆಲಸ ಅಂತ ಇರ್ಬೋದು. ಆವಾಗ ಮಕ್ಕಳಾದ ಕೂಡಲೇ ನಮ್ಮ ಕಡೆ ಗಮನ ಇರ್ತದ? ನಮ್ಮ ಗಮನ ಎಲ್ಲಿರ್ತದೆ? ಸಂಪೂರ್ಣ ಮಕ್ಕಳ ಕಡೆ ಇರ್ತದೆ. ಅಥವಾ ನಾನೇನೊಂದು ಡ್ಯೂಟಿ ಮಾಡ್ತಿರ್ತೀನಿ, ಆ ಡ್ಯೂಟಿ ಮಾಡೋ ಮುಂದೆ ನನ್ನ ಕಡೆ ಏನೂ ಲಕ್ಷ್ಯ ಇರೋದಿಲ್ಲ. ಲಕ್ಷ್ಯ ಎಲ್ಲ ಯಾವ ಕಡೆ ಇರ್ತದೆ? ಅಲ್ಲೇ ಇರ್ತದಲ್ಲ. ಅದನ್ನು ಹೇಳ್ತಾರೆ ಬಾಬಾ, ಇಡೀ ಲಕ್ಷ್ಯ ಆ ಕಡೆನೇ ಇರ್ತದೆ. ಇಸ್ಕೇತೋ ಅನುಭವಿ ಹೋ, ಅದ್ರದ್ದು ಅನುಭವ ಇದೆಯಲ್ಲ ನಿಮಗೆ. अगर अति रोगी, अति दुखी, अति अशांत रचना होती है तो रचयिता माँ बाप का पूरा अटेंशन उसी प्रति रहता है ना. ಬಾಬಾ ಹೇಳ್ತಾರೆ, ಒಂದು ವೇಳೆ ರೋಗಿ, ಅತಿ ದುಃಖ, ಅಶಾಂತ ರಚನೆಗಳಿರ್ತಾರಲ್ಲ, ಈಗ ಮನೆಯೊಳಗೆ ಮಕ್ಕಳಿರ್ತಾವೆ, 1-2-3 ಮಕ್ಕಳು ಇರ್ತಾವೆ ಅಂತ ತಿಳ್ಕೊಡ್ರಿ. 1-2 ಮಕ್ಕಳು ಆರಾಮಾಗಿ ತಮ್ಮದೆಲ್ಲ ಮಾಡ್ಕೊಂಡು ಹೋಗ್ತಿರ್ತಾವೆ. ಇನ್ನೊಂದು ಮಗುಗೆ ಅದಕ್ಕೆ ತನ್ನೇ ಏನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಅಥವಾ ಕೈ ಇರೋದಿಲ್ಲ. ನಮ್ಮ ಲಕ್ಷ್ಯ ಅದಕ್ಕೆ ಯಾರ ಕಡೆ ಹೋಗ್ತದೆ? ಆ ಮಗುನ ಕಡೆ ಹೋಗ್ತದೆ. ಅದು ಅಳ್ತಿತ್ತು ಅಂದರೆ ಅದ್ರ ಕಡೆನೇ ಲಕ್ಷ್ಯ ಹೋಗ್ತದೆ. ಅದು ಏನು ಬೇಡ್ತಿತ್ತಂದ್ರೆ ಅದ್ರ ಕಡೆನೇ ಲಕ್ಷ್ಯ ಹೋಗ್ತದಲ್ಲ. ಅದನ್ನು ಹೇಳ್ತಾರೆ ಬಾಬಾ, ಅಪನೆ ಆಪ್ಕೋ ಜೈಸೆ ಭೂಲೆ ಹುಯೆ ಹೋತೆ ಹೇ. ನಿಮ್ಮ ಕಡೆ ನಿಮಗೆ ಗಮನನೇ ಇರೋದಿಲ್ಲ, ನಿಮ್ಮನ್ನು ನೀವು ಮರ್ತು ಬಿಟ್ಟಿರ್ತೀರ. वह तो है हद की रचना, ಅದು ಅಂತೂ ಹದದ ರಚನೆ. ಲೇಕಿನ್ ಆಪ್ ತೋ ಬೇಹದ್ ವಿಶ್ವಕ್ಕೆ ಮಾಸ್ಟರ್ ರಚಯಿತಾ ಹೋ. ನೀವು ಇಡೀ ವಿಶ್ವಕ್ಕೆ ಏನು, ಶಿವಬಾಬಾ ಇಡೀ ವಿಶ್ವಕ್ಕೆ ತಂದೆ ಆದರೆ ನಾನು ಮಾಸ್ಟರ್ ತಂದೆನೇ, ಮಾಸ್ಟರ್ ತಾಯಿನೇ. ಏನು ಮಾಡಬೇಕು? ನಾವು ಪಾಲನ ಮಾಡಬೇಕಲ್ಲ. ಪಾಲನ ಯಾರು ಮಾಡ್ತಾರೆ? ತಾಯಿ ತಂದೆ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಮಾಸ್ಟರ್ ರಚಯಿತ ಆಗಿದ್ದೀರಾ. सिर्फ 1-2 की बात नहीं, पूरे विश्व की आत्माएं दुखी, अशांत, रोगी, परेशान है. ಲೌಕಿಕದಂತೂ 1-2 ಮಕ್ಕಳು ಮಾಡ್ತಿರ್ತೀವಿ ನಾವು. ಆದರೆ ಇಲ್ಲೇ ಇಡೀ ವಿಶ್ವನೇ ಏನಾಗಿದೆ? ಅಶಾಂತಿಯೊಳಗಿದೆ, ದುಃಖದಲ್ಲಿದೆ. ಇಡೀ ವಿಶ್ವ ಆತ್ಮಗಳೆಲ್ಲ ರೋಗಿಗಳಾಗಿದ್ದಾರೆ. ಭಿಕಾರಿ ಹೋಗೇ, ಎಲ್ಲರೂ ಭಿಕ್ಷುಕರಾಗಿದ್ದಾರಲ್ಲ. ಏನು ಮಾಡ್ತಿದ್ದಾರೆ? ಯಾರಾದರೂ ಒಂದಿಷ್ಟು ಪ್ರೀತಿ ಕೊಟ್ಟಾರು, ಯಾರಾದರೂ ಒಂದಿಷ್ಟು ಶಾಂತಿ ಕೊಟ್ಟಾರು, ಯಾರಾದರೂ ಬಂದು ಒಂದಿಷ್ಟು ನನಗೆ ಪ್ರೇಮ ಕೊಟ್ಟಾರು. ಈ ಭಿಕ್ಷೆಯಲ್ಲಿದ್ದಾರಲ್ಲ ಎಲ್ಲ ಆತ್ಮಗಳು. ಬೇಹದ್ ರಚನಾ ಅರ್ಥಾತ್ ಸಾರೆ ವಿಶ್ವಕ್ಕೆ ಕಲ್ಯಾಣಕಾರಿ ಬನ್ ಸದಾ ಕಾಲ ಕೆ ಲಿಯೆ ಸುಖಿ और ಶಾಂತ ಬನಾನಾ ಹೇ. ಬೇಹದ್ದಿನ ರಚನೆ ಅಂತಂದ್ರೇನು? ಇಡೀ ವಿಶ್ವದ ಕಲ್ಯಾಣಕಾರಿಯಾಗಿ ಯಾವಾಗಲೂ ಸುಖಿ ಮತ್ತು ಅವರನ್ನು ಶಾಂತಿಯನ್ನಾಗಿ ಮಾಡಬೇಕು. तो बेहद रचयिता का अटेंशन होना चाहिए. ನಮಗೆಲ್ಲ ಅಟೆನ್ಷನ್ ಇರಬೇಕು? ಬೇಹದ್ದಿನ ರಚನೆಗಳ ಮೇಲೆ ಅಟೆನ್ಷನ್ ಇರಬೇಕು. तो बेहद रचयिता का अटेंशन होना चाहिए, विश्व कल्याण में होना चाहिए. वह अब तक भी अपने में ही अपने प्रति बहुत समय दिया, युद्ध करने में बहुत समय लगाया. ಬಾಬಾ ಕೇಳ್ತಾರೆ, ಈಗೇನು ಸಮಯ ಕಡಿಮೆ ಇದೆ, ಇಡೀ ವಿಶ್ವವನ್ನೇ ನಾವು ಏನು ಮಾಡಬೇಕಾಗಿದೆ? ಶಾಂತಿಯೊಳಗೆ ತಗೊಂಡು ಬರಬೇಕಾಗಿದೆ. ಇಡೀ ವಿಶ್ವಾತ್ಮಗಳಿಗೆ ಪ್ರೇಮ ಕೊಡಬೇಕು, ಸುಖ ಕೊಡಬೇಕು. ಅದನ್ನು ಬಿಟ್ಟು ಇನ್ನು ನೀವು ನಿಮ್ಮಿದ್ರೊಳಗೇ ಟೈಮ್ ವೇಸ್ಟ್ ಮಾಡಿದರೆ, ಅಲ್ಲೇ ಟೈಮ್ ಕಳೆದ್ರೆ, ಯುದ್ಧ ಮಾಡೋದ್ರಲ್ಲಿ, अब ऐसे ही समझो कि यह जो थोड़ा समय रह गया है वह है विश्व कल्याण प्रति. ಈಗ ನಿಮ್ಮ ಮಾಡ್ಕೊಳ್ಳೋದು ಬಂದಿನಂತರ ಬಾಬಾ ಈಗ ಏನೇ ಮಾಡಿದ್ರೆ ಏನು ಮಾಡಬೇಕು? ವಿಶ್ವ ಕಲ್ಯಾಣದ ಆತ್ಮಗಳ ಪ್ರತಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, भक्ति मार्ग में जो महादानी कल्याणकारी वृत्ति वाले सेवाधारी होते हैं वह कोई भी दान आदि अपने प्रति नहीं करेंगे. ಭಕ್ತಿ ಮಾರ್ಗದಲ್ಲಿನೂ ಕೂಡ ಯಾರು ಮಹಾದಾನಿಗಳಾಗಿರ್ತಾರೋ, ಕಲ್ಯಾಣಕಾರಿ ಆಗಿರ್ತಾರೋ, ಅವರು ವೃತ್ತಿ ಮತ್ತು ಸೇವಾಧಾರಿ ಏನಾಗಿರ್ತದೆ? ಇನ್ನೊಬ್ಬರಿಗೆ ಕೊಡೋದೇ ಆಗಿರ್ತದಲ್ಲ. ಸರ್ವ ಆತ್ಮಾओं ಪ್ರತಿ ಹಿ ಸಂಕಲ್ಪ ಕರೆಂಗೆ. ಅವ್ರೇನು ಮಾಡ್ತಿರ್ತಾರೆ? ಈ ಭಕ್ತಿ ಮಾರ್ಗದಲ್ಲಿ
ವಿಶ್ವಶಾಂತಿಗಾಗಿ ಅನುಷ್ಠಾನ ಕೂಡ್ತೀವಿ, ವಿಶ್ವಶಾಂತಿಗಾಗಿ ತಪಸ್ಸು ಮಾಡ್ತೀವಿ ಅಂತ ಅಲ್ಲಿನೂ ಕೂಡ ಮಾಡ್ತಿರ್ತಾರಲ್ಲ, ಅದೇ ಥರ ಸಂಕಲ್ಪ ಮಾಡ್ತಾರೆ. तो यह रीति रस्म आप श्रेष्ठ अथवा कल्याणकारी आत्माओं से शुरू हुई है. ಸಂಗಮ ಯುಗದಲ್ಲಿ ಇಲ್ಲಿ ನಾವು ಮಾಡಿರ್ತೀವಿ ಏನು, ವಿಶ್ವ ಕಲ್ಯಾಣಕ್ಕಾಗಿ ತಪಸ್ಸು ಮಾಡ್ತೀವಿ, ಸಂಕಲ್ಪ ಮಾಡ್ತೀವಿ, ಯೋಗ ಮಾಡ್ತೀವಲ್ಲ, ಇದೇ ಯಾದ್ಗಾರ ಭಕ್ತಿ ಮಾರ್ಗದಲ್ಲಿ ಬಂದಿದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜರೂರ್ ಪ್ರಾಕ್ಟಿಕಲ್ ಮೇ ಹುಯಿ ಹೇ ತಬ್ ತೋ ಯಾದ್ಗಾರ್ ರೂಪ್ ಮೇ ರಸಮ್ ಚಲಿ ರಹಿ ಹೇ. ಸಂಗಮ ಯುಗದಲ್ಲಿ ಇದನ್ನು ಪ್ರಾಕ್ಟಿಕಲ್ನಲ್ಲಿ ಮಾಡಿದ್ದೀರಾ ನೀವು, ನಿಮ್ಮ ನೆನಪಿನ ಅರ್ಥವಾಗಿ ಆ ಪದ್ಧತಿ ಶುರುವಾಗಿದೆ. ಪ್ರಾಕ್ಟಿಕಲ್ ಕ ನಯಾ ಯಾದ್ಗಾರ್ ಬಂತಾ ಹೈ ಕ್ಯಾ? ಪ್ರಾಕ್ಟಿಕಲ್ ಪ್ರಯೋಗ ಹೊಸ ನೆನಪು ಆಗ್ತದಲ್ಲ ಅಂತ ಕೇಳ್ತಾರೆ ಬಾಬಾ. ತೋ ಅಬ್ ಯಹ ಪರಿವರ್ತನ್ ಲಾವು, ಅದಕ್ಕೀಗ ನೀವು ಈ ಪರಿವರ್ತನವನ್ನು ತಗೊಂಡು ಬನ್ನಿ. दूसरों के अर्थ सेवाधारी बनने से व दूसरों के प्रति समय और संकल्प लगाने से, सर्विसेबल बनने से सदा सक्सेसफुल स्वतः ही बन जाएंगे. ಬಾಬಾ ಹೇಳ್ತಾರೆ, ಸಕ್ಸಸ್ಫುಲ್ ಆಗೋಕ್ಕೆ ಇನ್ನೊಂದು ಯುಕ್ತಿ ಹೇಳ್ತಾರೆ ಬಾಬಾ. ಏನು, ನಾವು ಯಾವಾಗಲೂ ನಮ್ಮದನ್ನೇ ಮಾಡ್ಕೋಬಾರ್ದು, ಬೇರೆಯವರ ಸೇವೆ ಮಾಡಬೇಕು, ಅವರ ಪ್ರತಿ ಸಮಯ ಕೊಡಬೇಕು, ಸಂಕಲ್ಪ ಮಾಡಬೇಕು. ಆವಾಗ ನೀವು ಸರ್ವಿಸೇಬಲ್ ಆಗೋದ್ರಿಂದ ಯಾವಾಗಲೂ ನಿಮಗೇನಾಗ್ತದೆ, ಸಕ್ಸಸ್ಫುಲ್ ಆಗ್ತೀರಾ, ಯಶಸ್ವಿ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. क्योंकि अनेक आत्माओं को सुखी व शांत बनाने का रिटर्न प्रत्यक्ष फल रूप में स्वतः ही प्राप्त हो जाता है. ಯಾಕಂತಂದರೆ ಅನೇಕ ಆತ್ಮಗಳಿಗೆ ನೀವೇನು ಮಾಡ್ತೀರಾ, ಸುಖ ಕೊಡ್ತೀರಾ, ಶಾಂತಿ ಕೊಡ್ತಾರೆ, ಅದರದ್ದು ರಿಟರ್ನ್ ಪ್ರತ್ಯಕ್ಷ ಫಲ ಸ್ವತಃ ಏನಾಗ್ಬಿಡ್ತದೆ, ನಮಗೆ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಜಬ್ ಸೇವಾ ಕರೆಂಗೆ ತೋ ಇಸ್ಕಾ ಖಾತಾ ಭೀ ಜಮಾ ಹೋಗಾ. ನಮ್ಮ ಖಾತೆಯನ್ನು ಜಮಾ ಮಾಡ್ಕೋಬೇಕಾಗಿದೆ. ಖಾತೆ ಜಮಾ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು, ನಾವು ಸೇವಾ ಮಾಡಬೇಕು. और सेवा के प्रत्यक्ष फल की प्राप्ति स्वतः ही प्राप्त हो जाएगी. ಬಾಬಾ ಹೇಳ್ತಾರೆ, ಸೇವಾದ ಪ್ರತ್ಯಕ್ಷ ಫಲದ ಪ್ರಾಪ್ತಿ ಕೂಡ ಸ್ವತಃ ಆಗಿಬಿಡ್ತದೆ. ಏನು ಪ್ರಾಪ್ತಿ? ಪ್ರತ್ಯಕ್ಷ ಫಲ ಪ್ರಾಪ್ತಿ ಏನಾಗ್ತದೆ, ಖುಷಿ ಸಿಗ್ತದಲ್ಲ ನಮಗೆ. ಬಾಬಾ ಹೇಳ್ತಾರೆ, ತೋ ಕ್ಯೋನ ಸದಾ ಸೇವಾಧಾರಿ ಬನೋ. ಹಾಗಾದರೆ ನಾವು ಯಾವಾಗಲೂ ಯಾಕೆ ಸೇವಾಧಾರಿ ಆಗಬಾರ್ದು? ಸೇವಾಧಾರಿ ಅಂದ್ರೇನು? ಯಾವಾಗಲೂ ಸ್ಥೂಲ ಸೇವಾನೇ ಮಾಡಬೇಕು ಅಂತೇನಿಲ್ಲ, ಮನಸ್ಸ ಸೇವಾನೂ ಮಾಡ್ಬೋದು. ಈಗ ಯಾವುದೋ ಒಂದು ಆತ್ಮ ಎದುರುಗಡೆ ಬಂತು, ಆತ್ಮನ ಜೊತೆ ಖುಷಿಯಿಂದ ಪ್ರೇಮದಿಂದ ಮಾತಾಡಿದ್ರೆ ಅಲ್ಲಿಗೆ ಏನಾಗ್ಬಿಡ್ತದೆ, ಸೇವಾನೇ ಆಗಿಬಿಡ್ತು. ಆಟೋಮೆಟಿಕ್ಕಾಗಿ ಆತ್ಮನ ಶುಭ ಭಾವನೆ ಅಥವಾ ದುವಾ ನಮಗೆ ಸಿಕ್ಬಿಡ್ತವೆ. ಅದೇ ಹೇಳ್ತಾರೆ ಬಾಬಾ, ಸದಾ ಸೇವಾಧಾರಿ ಬನೋ ತೋ ಅಪನಿ ಉನ್ನತಿ ಸ್ವತಃ ಹಿ ಹೋ ಜಾಯೇಗಿ. ಇನ್ನೊಬ್ಬರು ನಾವು ಬರೀ ನಮ್ದಷ್ಟೇ ಮಾಡ್ಕೊಂಡು ಕೂತ್ರೆ ನಾವು ಉನ್ನತಿ ಆಗ್ತೈತಿ ಅಂತ ಇಲ್ಲ. ಎಷ್ಟೆಷ್ಟು ನಾವು ಇನ್ನೊಬ್ಬರ ಪ್ರತಿಯಾಗಿ ಸೇವೆ ಮಾಡ್ತಾ ಹೋಗ್ತೀವೋ, ಅಲೌಕಿಕ ಸೇವೆ ಮಾಡಬೇಕಾ? ಇಲ್ಲಿ ಬಾಬಾ ಅದನ್ನು ಕೊಡೋದು ಇದನ್ನು ಕೊಡೋದು ವಸ್ತುಗಳನ್ನು ಕೊಡೋದಲ್ಲ, ಫಲಾಪೇಕ್ಷೆ ಇಲ್ಲದೆ ಏನು ಸೇವಾ ಮಾಡ್ತೀವಲ್ಲ ಅದು ನಮ್ಮ ಸೇವಾನು. ನಮಗೆ ನಾವು ಖಾತಾ ಜಮಾ ಮಾಡ್ಕೊಂಡಂಗೆ ಅಂತ ಹೇಳಿದ್ರಲ್ಲ ಬಾಬಾ, ನಮ್ಮದು ಉನ್ನತಿ ಆಗ್ತದೆ, ಪ್ರಗತಿ ಆಗ್ತದೆ. ಕರ್ನಿ ನಹಿ ಪಡೆಗಿ. ಬಾಬಾ ಹೇಳ್ತಾರೆ, ನನಗಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆವಾಗ ಯಾವಾಗ ನಾವು ಇನ್ನೊಬ್ಬರ ಸಲುವಾಗಿ ಸೇವೆ ಮಾಡ್ತಾ ಹೋಗ್ತೀವೋ ಅದರ ಜೊತೆಗೆ ನಮ್ಮದು ಏನಾಗ್ತದೆ, ಪುರುಷಾರ್ಥ ಶ್ರೇಷ್ಠ ಆಗ್ತಾ ಹೋಗ್ತದೆ. ದೂಸರೋಂಕೋ ದೇನಾರ್ಥ, ಬೇರೆಯವರಿಗೆ ಕೊಡೋದು ಅಂತಂದ್ರೇನು, ಸ್ವಯಂಮೇ ಭರ್ನಾ. ಇನ್ನೊಬ್ರಿಗೆ ಕೊಡೋದು ಅಂತಂದ್ರೇನು, ನನ್ನಲ್ಲಿ ತುಂಬಿಕೊಳ್ಳೋದು ಅಂತ ಹೇಳ್ತಾರೆ ಬಾಬಾ. तो स्वयं अपनी उन्नति के लिए अलग समय क्यों लगाते हो? ಇನ್ನೊಬ್ಬರ ಸೇವೆಯಲ್ಲೇ ನಂದು ಉನ್ನತಿ ಅದಂತಂದಾಗ ನಂದಷ್ಟೇ ಮಾಡ್ಕೋಬೇಕು ಅಂತ ಅಲ್ಯಾಕೆ ಸಮಯ ಹಾಕ್ತೀರಾ? ಏಕ್ ಹಿ ಸಮಯ ಮೇ ಅಗರ್ ದೋ ಕಾರ್ಯ ಹೋ ಜಾಯೆ, ಒಂದೇ ಸಮಯದಲ್ಲಿ 2 ಕಾರ್ಯಗಳಾದರೆ ಭಲೆ ಪ್ರಾಪ್ತಿ ಹೋ ಜಾಯೆ, ಡಬಲ್ ಪ್ರಾಪ್ತಿ. ಸಿಂಗಲ್ ಪ್ರಾಪ್ತಿ ಮೇ ಸಮಯ ಕ್ಯೋ ಲಗಾತೆ ಹೋ? ಬೇರೆಯವರ ಸೇವೆ ಮಾಡಿದ್ರೆ ಅವ್ರದ್ದು ಪ್ರಾಪ್ತಿ, ಅವ್ರದ್ದು ಉನ್ನತಿ, ನಂದು ಉನ್ನತಿ ಆಗ್ತದೆ ಅಂತಂದಾಗ ನನ್ನಷ್ಟಕ್ಕೆ ನಾನೇ ಯಾಕೆ ಸಮಯ ಮಾಡ್ಕೊಳ್ಳಿಕ್ಕೆ ಸಮಯ ಹಾಕಬೇಕು? ಬಾಬಾ ಹೇಳ್ತಾರೆ,
सारे दिन में विश्व कल्याण के प्रति कितना समय देते हो? ಇಡೀ ದಿನ ವಿಶ್ವ ಕಲ್ಯಾಣಕ್ಕಾಗಿ ಎಷ್ಟು ಸಮಯ ಕೊಡ್ತೀರಾ? सारे दिन में विश्व कल्याण कार्य के प्रति ब्राह्मणों का यह अलौकिक जन्म ही किस लिए है? ಬ್ರಾಹ್ಮಣರ ಜನ್ಮ ಎದಕ್ಕಿದೆ? ವಿಶ್ವ ಕಲ್ಯಾಣ ಮಾಡೋಕ್ಕೆ ಬ್ರಾಹ್ಮಣ ಜನ್ಮ ಇರೋದು. विश्व कल्याण अर्थ है ना, तो जिस प्रति जन्म है वह कर्म क्यों नहीं करते हैं? ನನ್ನ ಜನ್ಮ ಎದಕ್ಕಿದೆ ಈ ಸದ್ದ? ಮತ್ತು ಅದನ್ನು ಮಾಡೋದು ಬಿಟ್ಟು ಇನ್ನೇನೋ ಮಾಡಿದರೆ ಅಂತ ಕೇಳ್ತಾರೆ ಬಾಬಾ. ಎದಕ್ಕಾಗಿ ನಾವು ಜನ್ಮ ತಗೊಂಡಿದ್ದೀವೋ, ಯಾವ ಕರ್ತವ್ಯಕ್ಕಾಗಿ ನಾವು ಜನ್ಮ ತಗೊಂಡಿದ್ದೀವೋ ಅದನ್ನೇ ಮಾಡಲಿಲ್ಲ ಅಂತಂದರೆ ಏನು ಅಂತ ಕೇಳ್ತಾರೆ ಬಾಬಾ. ಜೈಸೆ देखो जिस कुल में जन्म लेते हैं उस कुल के संस्कार जन्म लेते ही स्वतः हो जाते हैं. ಹೊರಗಡೆನೂ ಕೂಡ ಯಾವ ಕುಲದಲ್ಲಿ ಜನ್ಮ ಆಗಿರ್ತದೋ ಅದೇ ಕುಲದ ಸಂಸ್ಕಾರಗಳು ಆ ವ್ಯಕ್ತಿನಲ್ಲಿ, ಆ ಆತ್ಮನಲ್ಲಿ ಬರ್ತಾವಲ್ಲ. स्थूल काम करने वाले मजदूर आदि के घर में बच्चा पैदा होगा तो छोटेपन में भी ही माँ बाप को देखते हुए उस कार्य के संस्कार स्वतः ही उसमें इमर्ज हो जाते हैं. ಈಗ ಹೊರಗಡೆ ಬಡಿಗೆಯರಿದ್ರು ಅಂತ ತಿಳ್ಕೊಡ್ರಿ, ಅವ್ರ ಮನೆಯೊಳಗೆ ಅವರಪ್ಪ, ಅಮ್ಮ, ಅಣ್ಣ, ಅಜ್ಜ ಎಲ್ಲರೂ ಏನು ಮಾಡ್ತಿರ್ತಾರೆ? ಬಡಿಗ್ತನ ಮಾಡ್ತಿರ್ತಾರೆ. ಅಲ್ಲಿ ಹುಟ್ಟಿದಂಥ ಆತ್ಮಗೋದ ಆಟೋಮೆಟಿಕ್ಕಾಗಿ ಬಂದುಬಿಡ್ತದೆ. ಪತ್ತಾರಿದ್ದರೆ ಅದೇ ಮಾಡ್ತಾರೆ. ಹಂಗೆ ಮಾಡ್ತಾರಲ್ಲ, ಅದನ್ನು ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जिस कुल में स्थूल काम करने वाले मजदूर आदि के घर में बच्चा पैदा होगा तो छोटेपन में ही माँ बाप को देखते हुए उस कार्य के संस्कार स्वतः ही उसमें इमर्ज हो जाते हैं. तो अब जन्म ही कहाँ हुआ है? ಈಗ ನಿಮ್ಮದೆಲ್ಲಿ ಜನ್ಮ ಆಯಿತು? ब्रह्मा कुमारी का है. तो जो बाप का कर्तव्य वह स्वतः ही बच्चों के संस्कार होना चाहिए. ತಂದೆಯ ಕರ್ತವ್ಯ ಏನಾಯಿತು? ವಿಶ್ವ ಕಲ್ಯಾಣಕಾರಿ ಮಾಡೋದಾಗಿತ್ತು. ಮತ್ತು ಅದೇ ಸಂಸ್ಕಾರ ನೀವು ಮಕ್ಕಳಿಗೆ ಬರಬೇಕಲ್ಲ. ಜೈಸೆ ಸಾಕಾರ ಬಾಪ್ ಕೋ ಪ್ರತ್ಯಕ್ಷ ರೂಪ ಮೇ ದೇಖೋ. ಸಾಕಾರ ತಂದೆ ಬ್ರಹ್ಮ ಬಾಬಾ ನೋಡಿದ್ವಲ್ಲ ನಾವು. ಏನು ಮಾಡಿದ್ರು ಅವರು? ಎಲ್ಲ ಬಿಟ್ಟು ಎದಕ್ಕೆ ನಿಂತುಬಿಟ್ರು? ಅದಕ್ಕೆ ನಿಂತ್ರಲ್ಲ. तो रात का नींद का समय अथवा अपने शरीर के स्टेज का समय भी ज़्यादा कहाँ देते थे? ರಾತ್ರಿ ಇಡೀ ದಿನ ಏನಾಗ್ತಿತ್ತು? ಮಕ್ಕಳ ಸೇವೆ ಮಾಡೋದು, ಅಲ್ಲೆಲ್ಲ ಟೈಮ್ ಹೋಗ್ತಿತ್ತಲ್ಲ. ಅವ್ರು ತಮಗಾಗಿ ಪುರುಷಾರ್ಥ ಮಾಡ್ಕೊಳ್ಳಿಕ್ಕಾಗ್ತಿದ್ದಿಲ್ಲ. ಏನು ಮಾಡ್ತಿದ್ರು? ರಾತ್ರಿ ಎದ್ದು ಯೋಗ ಮಾಡ್ತಿದ್ರು. ಅದಕ್ಕೆ ಹೇಳ್ತಾರೆ ಬಾಬಾ, ತೋ ರಾತ್ ಕಾ ನೀಂದ್ ಕಾ ಸಮಯ, ನಿದ್ರೆ ಸಮಯದಲ್ಲಿ ಅವ್ರು ಏನು ಮಾಡ್ತಿದ್ರು? ಪುರುಷಾರ್ಥ ಮಾಡ್ತಿದ್ರು. ಅಥವಾ अपने शरीर के स्टेज का समय भी ज़्यादा कहाँ देते थे? विश्व कल्याण के कर्तव्य में सर्व आत्माओं के कल्याण प्रति ना कि अपने प्रति. ಅವ್ರ ಬುದ್ಧಿ ಏನಿತ್ತು? ತಲೆಗೇನಿತ್ತು? ತಾನು ಉದ್ಧಾರ ಆಗಬೇಕು ಅನ್ನೋದು ತಲೆಗಿರಲೇ ಇಲ್ಲ ಅವ್ರಿಗೆ. ಏನಿತ್ತು? ಎಲ್ಲ ಮಕ್ಕಳು ಬರಬೇಕು, ಎಲ್ಲ ಮಕ್ಕಳ ಕಲ್ಯಾಣ ಆಗಬೇಕು. ವಾಣಿ ದ್ವಾರ भी सदा विश्व कल्याण के संकल्प ही करते थे. ಅವರ ಪ್ರತಿಯೊಂದು ಮಾತು ಕೂಡ ಏನಾಗ್ತಿತ್ತು? ವಿಶ್ವ ಕಲ್ಯಾಣದ ಪ್ರತಿಯಾಗಿರ್ತಿತ್ತು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, इसको कहा जाता है विश्व कल्याणकारी. तो यह मन के विघ्नों से युद्ध करने में ही समय देना, यह तो अपने प्रति व्यर्थ समय देना हुआ ना. ಅದಕ್ಕೆ ಬಾಬಾ ಹೇಳ್ತಾರೆ, ಮನ್ಕೆ ವಿಘ್ನೋಸೆ, ಮನಸ್ಸಿನ ವಿಘ್ನಗಳಿಂದ ಯುದ್ಧ ಮಾಡೋದು, ಅದಕ್ಕೆ ಸಮಯ ಕೊಡೋದು ಅಂತಂದ್ರೆ ಏನು? ಸಮಯವನ್ನು ವ್ಯರ್ಥ ಮಾಡಿದ ಹಾಗೆ ಅಲ್ಲ ಅಂತಾರೆ ಬಾಬಾ. ಇನ್ಕೋ ಅವಶ್ಯಕ ನಹಿ, ಅದು ಅವಶ್ಯಕತೆ ಇಲ್ಲ ನಿಮಗೆ, ಅದಕ್ಕೆ ವ್ಯರ್ಥ ಅಂತ ಹೇಳಲಾಗ್ತದೆ. ಬಾಪ್ನೆ आवश्यक समय भी कल्याण प्रति दिया और बच्चे व्यर्थ समय अपने प्रति लगाते रहे तो फॉलो फादर हुआ. ಬಾಬಾ ಕೇಳ್ತಾರೆ, ಬಾಪ್ನೆ, ಬಾಬಾ ಅವರು ಅವಶ್ಯಕ ಸಮಯ ಭೀ ಕಲ್ಯಾಣ ಪ್ರತಿ ದಿಯ, ತಮ್ಮ ಸಲುವಾಗಿ ಇರ್ತಕ್ಕಂಥ ಸಮಯನ ಕೂಡ ಎದಕ್ಕೆ ಕೊಟ್ಟರವರು? ವಿಶ್ವ ಕಲ್ಯಾಣಕ್ಕಾಗಿ ಕೊಟ್ಟರು. ಅಂಥ ತಂದೆಯ ಮಕ್ಕಳು ನೀವು ಸಮಯವನ್ನು ವ್ಯರ್ಥ ಮಾಡ್ತೀರಿ ಅಂತಂದರೆ ಫಾಲೋ ಫಾದರ್ ಅಂತ ಹೇಳ್ತಾರೆ ನಿಮಗೆ.
ಬಾಪ್ ಸಮಾನ್ ಬನನಾ ಹೇ ನಾ. ಏನಾಗಬೇಕಾಗಿದೆ ನಾವು? ಬಾಪ್ ಸಮಾನ್. ಬಾಪ್ ಸಮಾನ್ ಆಗಬೇಕು ಅಂದರೆ ತಂದೆ ಏನು ಮಾಡಿದಾರೋ ಅದನ್ನು ನಾವು ಮಾಡಬೇಕು, ಫಾಲೋ ಮಾಡಬೇಕು. तो सदा यह चेक करो कि ज़्यादा से ज़्यादा तो क्या, लेकिन सदा ही समय और संकल्प विश्व कल्याण प्रति लगाते हैं. ಬಾಬಾ ಹೇಳ್ತಾರೆ 24 ಗಂಟೆಯಲ್ಲಿ ಹೆಚ್ಚು ವಿಶ್ವ ಕಲ್ಯಾಣಕಾರಿ ಮಾಡಬೇಕು, ಹೆಚ್ಚು ಸಮಯ ಅದಕ್ಕೆ ಕೊಡಬೇಕು ಅಂತ ಇಲ್ಲ, ಹೋಯ್ತದು. ಏನಿವಾಗ ಸದಾ ಪ್ರತಿ ಕ್ಷಣನೂ ನಮ್ಮ ಸಂಕಲ್ಪ ಏನಿರಬೇಕು? ವಿಶ್ವ ಕಲ್ಯಾಣ ಪ್ರತಿನೇ ಇರಬೇಕು ಅಂತ ಹೇಳ್ತಾರೆ ಬಾಬಾ. ऐसे ही सदा विश्व कल्याण के निमित्त समय और संकल्प लगाने वाले क्या बनेंगे? ನಾಳೆ ಹೇಳಿದ್ರು ಬಾಬಾ ಹೆಡ್ಲೈನ್. ಇಂಥ ವಿಶ್ವ ಕಲ್ಯಾಣಕ್ಕಾಗಿ ನಿಮಿತ್ತ ಆಗಿರ್ತಕ್ಕಂಥವ್ರು ನೀವು ಸಮಯ ಸಂಕಲ್ಪವನ್ನು ಎರಡು ಎಲ್ಲಿರಬೇಕು? ವಿಶ್ವ ಕಲ್ಯಾಣಕ್ಕಾಗಿ ಇರಬೇಕು. ಅಂಥವ್ರು ನೀವು ಏನಾಗ್ತೀರಾ? ಮುಂದೆ ವಿಶ್ವದ ಮಹಾರಾಜನಾಗ್ತೀರಾ ಅಂತ ಹೇಳಿದ್ರು ಬಾಬಾ. अगर अपने प्रति ही समय लगाते रहते हैं तो विश्व महाराजन कैसे बनेंगे? ನೀವು ಬರೀನ ನಿಮ್ಮದೇ ನೀವು ಮಾಡ್ಕೋತ ಕೂತ್ರೆ ವಿಶ್ವ ಮಹಾರಾಜನ್ ಯಾವಾಗ ಆಗ್ತೀರಾ? ಹೇಗಾಗ್ತೀರಾ? तो विश्व महाराजन बनने के लिए विश्व कल्याणकारी बनो. जब इतने बिजी हो जाएंगे तो क्या व्यर्थ समय और संकल्प आएगा? ನಾವು ಎದರಲ್ಲಿ ಬ್ಯುಸಿಯಾಗಿರಬೇಕು? ವಿಶ್ವ ಕಲ್ಯಾಣ ಮಾಡೋದರಲ್ಲಿ ಬ್ಯುಸಿ ಆದಾಗ ಸಮಯ ವ್ಯರ್ಥ ಆಗ್ತದೇನು? ಮಾಯೆ ಬರ್ತದೇನು? ಬರೋಕ್ಕೆ ಸಾಧ್ಯ ಏನು? ಯುದ್ಧನೂ ಆಗಂಗಿಲ್ಲ, ಏನೂ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ವ್ಯರ್ಥ ಸ್ವತಃ ಹಿ ಸಮಾಪ್ತ ಹೋ ಜಾಯೇಗಾ और सदा समर्थ संकल्प चलेंगे. सदा विश्व सेवा में समय लगेगा. इस स्टेज के आगे छोटी छोटी बातों में समय देना व बुद्धि की शक्ति व्यर्थ गंवाना क्या बचपन का खेल नहीं लगता है? ಇಷ್ಟೆಲ್ಲ ನಾನು ಹೇಳ್ತೀನಿ. ಇಷ್ಟು ಹೇಳಿದಾಗಿನೂ ಈ ಸ್ಥಿತಿನ ಎದುರುಗಡೆ ಯಾವ ಸ್ಥಿತಿ? ವಿಶ್ವ ಕಲ್ಯಾಣಕಾರಿ ಸ್ಥಿತಿನಲ್ಲಿ ಸಣ್ಣ ಸಣ್ಣ ಮಾತುಗಳು ಏನಾದರೂ ಬಂದು ಅದರಲ್ಲಿ ಟೈಮ್ ವೇಸ್ಟ್ ಮಾಡೋದು, ಬುದ್ಧಿಶಕ್ತಿಯನ್ನು ವ್ಯರ್ಥ ಮಾಡೋದ್ರಿಂದ ಇದು ನಿಮಗೆ ಸಣ್ಣ ಹುಡುಗರ ಕತೆ ಅನಿಸೋದಿಲ್ಲ? ಸಣ್ಣ ಮಕ್ಕಳ ಆಟ ಅನಿಸೋದಿಲ್ಲೇನು ಅಂತ ಕೇಳ್ತಾರೆ ಬಾಬಾ. लौकिक रीति में भी रचयिता हद के ब्रह्मा बनते हैं, विष्णु भी बनते हैं, लेकिन शंकर नहीं बनते हैं. ಬಾಬಾ ಹೇಳ್ತಾರೆ ಲೌಕಿಕ ರೀತಿಯಲ್ಲಿನೂ ಕೂಡ ರಚಯಿತ ಹದದ ಬ್ರಹ್ಮ ಆಗ್ತಾರೆ, ವಿಷ್ಣು ಆಗ್ತಾರೆ, ಆದರೆ ಶಂಕರ ಆಗೋದಿಲ್ಲ. ऐसे ही हद की स्थिति में रहने वाले भी व्यर्थ संकल्पों के रचयिता बनते हैं, पालनहार भी बनते हैं, लेकिन विनाशकारी नहीं बन सकते. ಬಾಬಾ ಹೇಳ್ತಾರೆ ಹಾಗೆಯೇ ಹದ್ದದ ಸ್ಥಿತಿನಲ್ಲಿನೂ ಕೂಡ ಇರುವಂಥವರು ವ್ಯರ್ಥ ಸಂಕಲ್ಪದ ರಚನೆ ಮಾಡ್ತಾರೆ, ಅದನ್ನು ವ್ಯರ್ಥ ಸಂಕಲ್ಪವನ್ನು ಪಾಲನೆ ಮಾಡ್ತಾರೆ. ಪಾಲನೆ ಮಾಡೋದಂದರೆ ಒಂದು ವ್ಯರ್ಥ ಸಂಕಲ್ಪ ಬಂತು, ಅದನ್ನೆಲ್ಲರಿಗೂ ಹೇಳ್ಕೋತ ಹೋಗೋದು. ಇದೆಲ್ಲ ಮಾಡ್ತೀರಿ ಅಂತಂದಾಗ ವಿನಾಶನ ಮಾಡಲಿಕ್ಕಾಗೋದಿಲ್ಲ ನಿಮಗೆ. ಕೇಳ್ತಾರೆ ಬಾಬಾ ಕ್ಯೋಂಕಿ ಹದ್ ಕಿ ಸ್ಥಿತಿ ಮೇ ಸ್ಥಿತ್ ಹೋ. ಯಾಕಂದರೆ ನೀವು ಎಲ್ಲಿ ಸ್ಥಿತ ಆಗಿದ್ದೀರಿ? ಈಗ ಹದದ ಸ್ಥಿತಿನಲ್ಲಿ ಸ್ಥಿತ ಆಗಿದ್ದೀರಾ. ಅಗರ್ ಬೇಹದ್ ಕಿ ಸ್ಥಿತಿ ಮೇ ಸ್ಥಿತ್ ರಹೋ, ಒಂದು ವೇಳೆ ಬೇಹದಿನ ಸ್ಥಿತಿನಲ್ಲಿ ಸ್ಥಿತ ಆದರೆ ಏನಾಗ್ತದೆ? अपने अंदर की बात तो छोड़ो, लेकिन सारे विश्व से व्यर्थ विकल्प व विकर्म व विकार विनाश करने वाले विनाशकारी बन सकते हैं. लास्ट स्टेज है विनाशकारी. ಈಗ ಮೊದಲೇನು ಮಾಡಬೇಕಾಗಿದೆ? ಫಸ್ಟ್ ಸ್ಥಾಪನೆ ಮಾಡಬೇಕು. ಸ್ಥಾಪನೆ ಮಾಡಿದ್ದನ್ನು ಪಾಲನೆ ಮಾಡಬೇಕು. ಆಮೇಲೆ ಎಲ್ಲವನ್ನು ಏನು ಮಾಡೋದು? ವಿನಾಶ ಮಾಡೋದು. ವಿನಾಶಕಾರಿ तब बनेंगे जब कल्याणकारी बनेंगे. ವಿನಾಶಕಾರಿನೂ ಯಾವಾಗ ಆಗ್ತೀರಾ ನೀವು? ಮೊದಲು ಕಲ್ಯಾಣಕಾರಿ ಆಗಬೇಕು. ಐಸಿ ಸ್ಥಿತಿ ಹೇನಾ? ಈ ಸ್ಥಿತಿ ಆಗಿದೆಯಲ್ಲ ನಿಮ್ಮದು. ಹದ್ ಕೋ ಛೋಡ್ ಚುಕೆ ಹೋನಾ? ಲೌಕಿಕ ಸಂಸಾರ, ಹದ್ದ ಸಂಸಾರ ಎಲ್ಲ ಬಿಟ್ಬಿಟ್ಟಿದ್ದೀರಲ್ಲ ಅಂತ ಹೇಳ್ತಾರೆ ಬಾಬಾ. अच्छा ऐसे ही सदा विश्व कल्याणकारी स्मृति और सेवा में स्थिति रहने वाले महान आत्माओं को
ಬಾಬಾ ಹೇಳ್ತಾರೆ, ಇಂತಹ ಯಾವಾಗಲೂ ವಿಶ್ವ ಕಲ್ಯಾಣಕಾರಿ ಸ್ಮೃತಿನಲ್ಲಿ ಮತ್ತು ಸೇವೆಯಲ್ಲಿ ಸ್ಥಿತ ಆಗಿರ್ತಕ್ಕಂಥ ಮಹಾನ್ ಆತ್ಮಗಳು ನಾವು. ನಮಗೇನು ಮಾಡ್ತಾರೆ ಬಾಬಾ? ನಮಸ್ತೆ ಹೇಳ್ತಾರೆ. ಅಚ್ಚಾ ಬಾಪ್ ದಾದಾ ಕೋ ನಮಸ್ತೆ ನಮಸ್ತೆ ನಮಸ್ತೆ. ಓಂ ಶಾಂತಿ.